ಯಾವ ಅಂಬೇಡ್ಕರ್ಗೆ ಅವರು ಜೀವಂತವಾಗಿದ್ದಾಗ ಪೂರ್ಣ ಅಪಮಾನ ಮಾಡ್ತು ಕಾಂಗ್ರೆಸ್ಸು. ಅವರು ಚುನಾವಣೆಗೆ ನಿಂತಾಗ ಸೋಲಿಸಿದ್ರು. ಅವರು ಮೃತಪಟ್ಟಂಥ ಸಂದರ್ಭದಲ್ಲಿ ಅವರಿಗೊಂದು ಸಮಾಧಿ ಮಾಡೋದಕ್ಕೂ ಕೂಡ ದೆಹಲಿನಲ್ಲಿ ಜಾಗ ಕೊಡಲಿಲ್ಲ. ಅವರು ಮಂತ್ರಿಮಂಡಲದಲ್ಲಿ ಕೇಂದ್ರ ಮಂತ್ರಿಮಂಡಲದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರು ಮತ್ತು ರಾಜಾಜಿಯವರು ಇಬ್ಬರು ಕೂಡ ನಾವು ಈ ಮಂತ್ರಿಮಂಡಲ ಇರಲ್ಲ ಅಂತ ರಾಜೀನಾಮೆ ಕೊಟ್ಟರೆ ಜವಾಹರ್ಲಾಲ್ ನೆಹರೂನೇ ಹೇಳಿದ್ದಾರೆ ಹೋದರೆ ಹೋಗಲಿ ಬಿಡಿ ಅಂತ. ಈ ರೀತಿ ಕಾಂಗ್ರೆಸ್ನವರು ಮಾಡಿದಂಥ ಅಪಮಾನ ಅಂಬೇಡ್ಕರ್ಗೆ ಅಷ್ಟಿಷ್ಟಲ್ಲ. ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಉಳಿದ ಎಲ್ಲರೂ ಇರ್ಬೋದು, ಅಂಬೇಡ್ಕರ್ಗೆ ಪೂರ್ಣ ನಾವು ಗೌರವ ಕೊಟ್ಕೊಂತಾನೆ ಬಂದಿದ್ದೇವೆ. ಹಾಗಾಗಿ ಅಂಬೇಡ್ಕರ್ ಹೇಳಿಕೆ ಬಗ್ಗೆ ಏನು ಮಾತೆತ್ತರ ಕಂಠದಿಂದ ಮಾತ್ರ ನೀವು ಅಂಬೇಡ್ಕರ್ 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 ಅಂತ ಹೇಳ್ತಿದ್ದೀರಿ, ಹೃದಯದಿಂದ ಹೇಳ್ತಾ ಇಲ್ಲ. ನೀವು ಈ ರೀತಿ ಅಂಬೇಡ್ಕರ್ 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 ಅಂತ ಮತ್ತೆ 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 ಹೇಳ್ತಾ ಇರೋದನ್ನ ದೇವರ ಹತ್ರ ನಿಮಗೆ ಹೇಳಿದರೆ ನಿಮಗೆ ಖಂಡಿತ ಸ್ವರ್ಗ ಸಿಕ್ತಿತ್ತು ಅನ್ನೋಂಥ ಮಾತು ಹೇಳಿದಾರೆ ವಿನಃ ಅಂಬೇಡ್ಕರ್ ಬಗ್ಗೆ ಗೌರವನೇ ಪೂರ್ಣ ಕೊಡ್ತಾ ಇರೋದು ಮುಂಚೆಯಿಂದಲೂ ಕೂಡ ಭಾರತೀಯ ಜನತಾ ಪಾರ್ಟಿ. ದಲಿತರು ಹಿಂದುಳಿದವ್ರನ್ನ ಉದ್ಧಾರ ಆಗಬೇಕು ಅಂತ ಅಪೇಕ್ಷೆ ಅಂಬೇಡ್ಕರ್ ಇದ್ದಿದ್ದು. ಅದಕ್ಕೋಸ್ಕರ ಅಂಬೇಡ್ಕರ್ ಅವರು ಮೀಸಲಾತಿಯನ್ನು ಕೂಡ ಮಾಡಿಸಿದ್ದು ಅಂಬೇಡ್ಕರ್ ಅವರು. ಆದರೆ ಆ ದಲಿತರು ಹಿಂದುಳಿದವ್ರ ಪರಿಸ್ಥಿತಿ ಇನ್ನೂ ಕೂಡ ಅವ್ರಿಗೊಂದು ಮನೆ ಇಲ್ಲ, ಒಂದು ಗುಡಿಸ್ಲು ಇಲ್ಲದೆ ಅವರಿನ್ನೂ ವಾಸ ಮಾಡ್ತಿದ್ದಾರೆ. ಅವ್ರು ವಾಸ ಮಾಡ್ತಿರೋಂಥ ಜಾಗದಲ್ಲಿ ಕುಡಿಯೋ ನೀರಿಲ್ಲ, ಅವ್ರ ಮಕ್ಕಳಿಗೆ ಶಿಕ್ಷಣ ಇಲ್ಲ, ಏನೂ ಇಲ್ಲ. ದೇಶವನ್ನು ಆಳಿ ಸ್ವತಂತ್ರ ಬಂದಾಗಿಂದ ಇವಾಗಿನ ತನಕನೂ ಆಳ್ತಾ ಇರೋಂಥ ಕಾಂಗ್ರೆಸ್ಸು ದಲಿತರನ್ನ ಯಾವ ರೂಪದಲ್ಲಿ ಇಟ್ಟಿದೆ, ಅಪಮಾನ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ಗೆ. ಈಗ ಅಮಿತ್ ಶಾ ಹೇಳಿದ ಮಾತನ್ನ ತಿರುಚಿ ಅದಿನೇನಾದರೂ ದುರ್ಲಾಭ ತಗೊಳ್ಳೋಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ. ಇದು ಯಾವ ಕಾರಣಕ್ಕೂ ಯಶಸ್ಸಾಗಲ್ಲ.